ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ನನ್ನ ಮಗ ಓದ್ತಾ ಇರೋದು ಇದೇ ಸ್ಕೂಲ್. ಇದೆ ಏನಕ್ಕೆ ಬಂದಿದೆ ಏನೂ ಗೊತ್ತಿಲ್ಲ ಅನ್ನೋ ಥರ ನೋಡ್ತಾ ಇದ್ದೆ. ಏನಕ್ಕೆ ಆಗ್ತಾ ಇದೆಯಾ ನೋಡಿ, ಸುಮ್ಮನೆ ಕೂರೋದೇ ಇಲ್ಲ. ಹಾಯ್, ಹಲೋ, ನಮಸ್ತೆ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ಗೈಸ್. ಇವರು ರೆಡಿಯಾಗಿ ಬಂದರು. ಇವಾಗ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇವತ್ತು ಫ್ಯಾಮಿಲಿ ಬ್ಲೂಮಿಂಗ್ ಡೇ ಇದೆ ಆ್ಯಂಡ್ ಲಾಸ್ಟ್ PTM ಕೂಡ ಇವತ್ತು ಇದೆ ಆ್ಯಂಡ್ ಅವ್ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗುತ್ತೆ. ನೋಡೋಣ, ಅಲ್ಲಾದರೆ ವಿಡಿಯೋ ಕ್ಯಾಪ್ಚರ್ ಮಾಡ್ತೀವಿ. ಇವರು ಅವ್ನಿಗೊಂದು ಚಾಲೆಂಜ್ ಕೂಡ ಕೊಟ್ಟಿದ್ರು. ರಿಸಲ್ಟ್ ಬಂದಮೇಲೆ ಅದೇನು ಅಂತ ಹೇಳ್ತೀನಿ. ಯಾರೋ ಒಬ್ಬರು ಅವ್ನ ಸ್ಕೂಲ್ ಬಗ್ಗೆ ತಿಳಿಸಿ ಅಂದಿದ್ರು, ಅದು ಕೂಡ ಈ ವಿಡಿಯೋದಲ್ಲೇ ತಿಳಿಸ್ತೀವಿ. ಇವಾಗ ಹೋಗ್ತಾ ಇದ್ದೀವಿ. ಸ್ಕೂಲ್ ಹತ್ರ ಬಂದ್ವಿ. ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ನನ್ನ ಮಗ ಓದ್ತಾ ಇರೋದು ಇದೇ ಸ್ಕೂಲ್. pre-KG ಇಂದ 10th ಇಲ್ಲಿದೆ. ಆಪೋಸಿಟಲ್ಲಿ PUC ಇದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಅವನದಿರೋದು 3rd ಫ್ಲೋರಲ್ಲಿ. ಸೊ ಹೋಗೋಣ ನೋಡ್ಕೊಂಡಾಗೆ. LKG UKG ಮಕ್ಕಳಿಗೆ ಇಲ್ಲೇ ಆಟ ಆಡಿಸ್ತಾರೆ. ಸೊ ಪ್ಲೇ ಏರಿಯಾ ಇದು. ನಾವೀಗ ನಮ್ಮನ್ನು ನೋಡಿ ಕ್ಲಾಸ್ ರೂಮಲ್ಲಿ ಓಡೋಗ್ಬಿಟ್ಟ. ನೋಡಿ ಹೇಗೆ ಗೊತ್ತಿದ್ದಾನೆ ಕಳ್ಳ. ಏನೂ ಗೊತ್ತಿಲ್ಲ ಅನ್ನೋ ಥರ ನೋಡ್ತಾ ಇದ್ದೆ. ಏನಕ್ಕೆ ಆಗ್ತಾ ಇದೆಯಾ ಇವ್ರು ಅವನ ಬೆಸ್ಟ್ ಫ್ರೆಂಡ್ ಬ್ರುಜ್ ಖಲೀಫಾ, ಹರ್ಷ. ಇವರಿಬ್ಬರು ಅವನ ಬೆಸ್ಟ್ ಫ್ರೆಂಡ್ಸು. ಇವರೇ ಅವ್ರ ಕ್ಲಾಸ್ ಟೀಚರು. ಯೋಶಿತ್ ರೋಸ್ ತಂದು ಕೊಡ್ತಾ ಇದ್ದಾನೆ ನಾವು ಹೊರಗಡೆ. ಈ ಕಡೆ 1 ಸೆಕೆಂಡ್ ಕೂರ್ಸೋಕ್ಕಾಗಲ್ಲ ಅವನನ್ನು, ಅಷ್ಟು ಕಷ್ಟ. ಪಾಪ ಅವ್ರ ಟೀಚರ್ ಕಷ್ಟಪಡ್ತಾ ಇರ್ತಾರೆ. ಅವಾಗವಾಗ ಕರೆದು ಹೇಳ್ತಾನೆ ಇರ್ತಾರೆ, ಕೂರಕ್ಕೆ ಹೇಳಿ ಸರ್, ಕೂರಕ್ಕೆ ಹೇಳಿ ಅಂತ. ಬಟ್ ಅವನಂತೂ ಕೂರ್ಸೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ತರಲೆ. ಯೋಶಿತ್ 9:30ಗೆ ಬರೋಕ್ಕೆ ಹೇಳಿದ. ಸೊ ನಾವು 9:30ಗೆಲ್ಲ ಅಲ್ಲಿ ಹೋದ್ವಿ. ಬಟ್ ಯಾರೂ ಅಷ್ಟು ಬಂದಿರಲಿಲ್ಲ, ಒಂದಿಬ್ಬರು ಪೇರೆಂಟ್ಸ್ ಅಷ್ಟೇ ಬಂದಿದ್ದು. ಸೊ 10:30 ಆದರೂ ಶುರು ಆಗಲಿಲ್ಲ. ಯಾಕಂದರೆ ಎಲ್ಲರಿಗೂ ಇಬ್ಬಿಬ್ಬರು ಮಕ್ಕಳಿರ್ತಾರೆ. ಸೊ ಅದೇ ಸ್ಕೂಲಲ್ಲಿ ಓದ್ತಾ ಇರೋದ್ರಿಂದ ಅವ್ರದ್ದು ಇನ್ನೊಂದು ಕಡೆ ಫಂಕ್ಷನ್ ಇರ್ತಿತ್ತು. ಸೊ ಅದನ್ನು ಮುಗಿಸಿ ಅವ್ರು ಬರಬೇಕಿತ್ತು ಈ ಕ್ಲಾಸ್ಗೆ. ಸೊ ಸ್ವಲ್ಪ ಲೇಟೇ ಆಯಿತು, ನಾವು ಬೇಗ ಹೋಗಿರೋದ್ರಿಂದ. 11ಕ್ಕೆ ಶುರು ಆಯಿತು. ಅಲ್ಲಿವರೆಗೂ ಕಾಯ್ತಾ ಇದ್ವಿ. ಪೇರೆಂಟ್ಸ್ ಕೈಲಿ ಮಕ್ಕಳಿಗೆ ಬ್ಲೆಸ್ಸಿಂಗ್ ಮಾಡಿಸೋ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಸೊ ಎಲ್ಲ ಪೇರೆಂಟ್ಸ್ ಕೈಲೂ ಬ್ಲೆಸ್ಸಿಂಗಿಂದ ಪ್ರೋಗ್ರಾಮ್ ಶುರು ಮಾಡೋಣ ಅಂತ ಮಾಡಿಸ್ತಾಯಿದ್ರು. ಸೊ ಎಲ್ಲ ಪೇರೆಂಟ್ಸ್ ಏನಕ್ಕೆ ಬ್ಲೆಸ್ಸಿಂಗ್ ತಗೋತೀಯ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಆಟ ಆಡಿಸಿ ಮಾಡ್ತಾಯಿದ್ರು. ನಾವು ಕೂಡ ಮಾಡಿದ್ವಿ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನನ್ನ ಮಗ ಕಾಲಿಗೆ ಬೀಳೋದು ಅಷ್ಟೊಂದು ಈಸಿ ಅಲ್ಲ, ತುಂಬ ಕಷ್ಟ. ಏನಕ್ಕೆ ಬೀಳಬೇಕು ಈ ಥರ ಎಲ್ಲ ಕೇಳ್ತಾನೆ. ಇದೇ ಫಸ್ಟ್ ಟೈಮ್ ಅಲ್ಲೇನೂ ಕೇಳದೆ ಬಿದ್ದ. ಸ್ಟಾರ್ಟ್ ಆಯಿತು ಆಮೇಲೆ ಪ್ರೋಗ್ರಾಮ್. First I will arrange 4 colors flowers in the table. You turn back that side. You also arrange the same order. You are the winner. First time I'm holding iPhone. Video. HD na. ಫೈವ್ ಕ್ವಶನ್ಸ್ ಕೇಳಿದ್ರು. ಚಿಲ್ಡ್ರನ್ ಮತ್ತು ಪೇರೆಂಟ್ಸ್ ಸೇಮ್ ಆನ್ಸರ್ ಕೊಡ್ತಾರ ಅಂತ. ಸೊ ಫಸ್ಟ್ ಕ್ವಶನ್ ನಾವು ರೀಸೆಂಟಾಗಿ ವಿಸಿಟ್ ಮಾಡಿರೋ ಪ್ಲೇಸ್ ಯಾವುದು ಅಂತ ಕೇಳಿದ್ರು. ಸೊ ಮಂಡ್ಯ ಅಂತ ಹಾಕಿದ್ವಿ. ಸೆಕೆಂಡ್ ಒನ್ ಅವರ ಬೆಸ್ಟ್ ಫ್ರೆಂಡ್, ಸೊ ಹರ್ಷ ಅಂತ ಹಾಕ್ತೀವಿ.
ಥರ್ಡ್ ಒನ್ ಅವನಿಗೆ ತುಂಬ ಇಷ್ಟವಾಗಿರೋ ಬ್ರೇಕ್ಫಾಸ್ಟ್ ಬಿರಿಯಾನಿ ಅಂತ ಹಾಕಿದ್ರು. ಅವ್ನು ಫ್ರೀ ಟೈಮಲ್ಲಿ ಆವಿ ಅಂತ ಕೇಳಿದ್ರು, ಕ್ರಿಕೆಟ್ ಅಂತ. ಲಾಸ್ಟ್ ಒನ್ ಅವ್ನ ಫೇವ್ರೇಟ್ ಆ್ಯಕ್ಟರ್, ಆ್ಯಸ್ ಯೂಶ್ವಲ್ ಅವ್ನಿಗೆ ದರ್ಶನ್ ಅಂದರೆ ಇಷ್ಟ. ಸೊ ನಾವು ಸೇಮೇ ಬರೆದಿದ್ವಿ, ಸೊ ನಾವೇ ವಿನ್ ಆದ್ವಿ. I repeat the rules. If I say Simon says and then said do something, Nathimani should do the thing which he said. If he doesn't say, if you don't say Simon says, don't do the thing. Hands up. Reading the Simon. Simon says shake your right hand. Simon says hands up. Hands down. Simon says hands down. Simon says hands up. ಎಲ್ಲ ಪ್ರೋಗ್ರಾಮ್ ಮುಗೀತು, ತುಂಬಾ ಚೆನ್ನಾಗಿತ್ತು. ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಗೆದ್ವಿ 2ರಲ್ಲಿ ಅನ್ನೋ ಖುಷಿ ಕೂಡ ಇತ್ತು. ಇದನ್ನು ಬ್ಲಾಸ್ಟ್ ಮಾಡೋಕ್ಕೆ ಅವ್ರು ಎಷ್ಟು ಕಷ್ಟಪಡ್ತಾಯಿದ್ದಾರೆ ನೋಡಿ. ಏನು ಇವಾಗಿನ ಕಾಲದ ಹುಡುಗರಿಗೆ ಸ್ಟ್ರೆಂತೇ ಇಲ್ಲ ಅನಿಸುತ್ತೆ ನೋಡಿದ್ರೆ. ಸೊ ಫಂಕ್ಷನ್ ಎಲ್ಲ ಮುಗಿಸಿ ಹಂಗೆ PTM ಮುಗಿಸ್ಕೊಂಡು ಅವನನ್ನ ನಮ್ಮ ಜೊತೆಗೆ ಕರ್ಕೊಂಡು ಮನೆಗೆ ಬರ್ತಾಯಿದ್ವಿ. ಸೊ ಮನೆಗೆ ಹೋಗೋದು ಬೇಡ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂದರು, ಯಾಕಂದರೆ ನಾವು ಬೆಳಗ್ಗೆನೇ ಬಂದಿರೋದ್ರಿಂದ. ಸೊ ಆಫೀಸ್ಗೆ ಹೋಗಿ ಹಂಗೆ ಅವ್ರ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಆಮೇಲೆ ಅಲ್ಲಿಂದ ಮನೆಗೆ ಹೋದ್ವಿ ನಾವು. ಮನೆಗೆ ಬಂದಮೇಲೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ಇವಾಗ PTM ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಅಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಟ್ಟರು, ರಿಸಲ್ಟ್ ಬಂದಿದೆ. ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಆ್ಯಡ್ ಮಾಡಬೇಕು, ಸಪ್ರೇಟ್ ಇರುತ್ತೆ ಎಲ್ಲ. 86% ಬಂದಿದೆ ನನ್ನ ಮಗಂದು. ನನ್ನ ಮಗ ಓದ್ತಾ ಇರೋ ಸ್ಕೂಲು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್, ಕೇಳಿದ್ರಲ್ಲ ಯಾರೋ ಒಬ್ಬರು. ಅಲ್ಲಿ 5 ಓರಿಯೆಂಟೇಷನ್ಸ್ ಇರುತ್ತೆ. ಯಾವ್ದು ಯೋಶಿ? IPL, CO IPL, MPL, C ಬ್ಯಾಚ್ ಮತ್ತು ಟೆಕ್ನೋ ನಾರ್ಮಲ್ ಎಲ್ಲರೂ ಹೋಗೋ ಥರ ಇರುತ್ತೆ. C ಬ್ಯಾಚ್ ಅಂದರೆ ಏನಿರುತ್ತೆ? ಅದು ಇಂಟಿಗ್ರೇಟೆಡ್ ಸಿಲೆಬಸ್ಸು. ಇವನು ಹೋಗ್ತಾರದು C ಬ್ಯಾಚು. IPL ಅಂದರೆ ಕಂಪ್ಲೀಟ್ IITಗೆ ಪ್ರಿಪೇರ್ ಆಗೋದು. ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ ನಿಮಗೆ ನೆಕ್ಸ್ಟ್ PUCಗೆ ಅದು ಇವಾಗಿಂದ ಓದಿದ್ರೆ ಈಸಿ ಆಗುತ್ತೆ ಅಂತ. ಬಟ್ ತಲೆನೋವು ಸ್ವಲ್ಪ ಮಕ್ಳುಗಳಿಗೆ ಈ ವಯಸ್ಸಿಂದ ಹಿಂಸೆ ಇಟ್ಕೊಂಡಾಗುತ್ತೆ. ಬಟ್ ಅವ್ರದ್ದೇನೋ ಇದೆ ಅಂತ. ಓಕೆ, ಇವನಿಗೆ ನಮ್ಮ ಹಸ್ಬೆಂಡ್ ಒಂದು ಚಾಲೆಂಜ್ ಕೊಟ್ಟಿದ್ರು. 80% ಬಂದರೆ ನಾನು 10,000 ಗಿಫ್ಟ್ ಕೊಡ್ತೀನಿ ನಿನಗೆ ಅಂತ. ಆದರೆ ಈಗ 86% ಬಂದಿದ್ದಾನೆ. ಬಟ್ ಇದೇನು ದೊಡ್ಡದ, ಇದಕ್ಕೆ ನೀವು ಹಿಂಗೆಲ್ಲ ಚಾಲೆಂಜ್ ಹಾಕಿದ್ದೀರಾ ಅನ್ಕೋಬೋದು. ಬಟ್ ಮಕ್ಕಳಿಗೆ ಓದದೆ ಬುಕ್ಕೇ ಹಿಡಿಯಲ್ಲ ಅನ್ನೋರಿಗೆ ಇನ್ನೇನು ಮಾಡೋಂಗಿಲ್ಲ, ಈ ಥರದ್ದು ಏನಾದರೂ ಮಾಡಬೇಕಲ್ವಾ. ಹಾಗಾಗಿ ಮಾಡಿದ್ವಿ. ಅವನು ತೆಗ್ದ. ಸೊ ಕೊಡೋದು ಬಿಡೋದು ಅವ್ರು ಇಷ್ಟ, ಕೊಟ್ಟಿಲ್ಲ ಅಂದರು ಚಾಲೆಂಜ್ ಮಾಡಿದ್ದೆ, ಬಟ್ ಅವನು ಮೋಸ್ಟ್ಲಿ ನಾನು ತೆಗಿಯಲ್ಲ ಅಂದ್ಕೊಂಡಿದ್ದೆ. ಬಟ್ ಆ ಚಾಲೆಂಜ್ನ ಸೊ ಅದನ್ನೊಂದು ಚಾಲೆಂಜ್ ಆಗಿ ತೊಗೊಂಡು ಸೊ 86% ತೆಗೆದಿದ್ದಾನೆ. ಬಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಬಟ್ ಮಾತು ಕೊಟ್ಟಿದ್ದೆ, ಆ ಮಾತಿನ ಪ್ರಕಾರ ನಾನು ಮಾತು ಉಳಿಸ್ಕೊತಾ ಇದ್ದೀನಿ. ಅದನ್ನು ಒಂದು ಒಳ್ಳೆ ಯಾವ್ದಕ್ಕನ ಯೂಸ್ ಮಾಡ್ಕೊಳ್ಳಿ ಅಂತ ನನ್ನ ಕಡೆಯಿಂದ 10,000 rupees ಗಿಫ್ಟ್ ಕೊಡ್ತಾ ಇದ್ದೀನಿ. ಇದನ್ನು ಯಾವುದು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಏನಕ್ಕನ ಒಂದು ಬಳಸ್ಕೊ. ಈಗ ಏನು ಮಾಡ್ತಾನೆ ಆ ದುಡ್ಡನ್ನ ಅಂತ ಕೇಳ್ತೀನಿ. ಏನು ಮಾಡ್ತೀಯ ದುಡ್ಡನ್ನ? 5,000 ಬರೆದು ಕಟ್ತೀನಿ, ಇನ್ನು 5,000 ಖರ್ಚು ಮಾಡ್ತೀನಿ. ಖರ್ಚು ನೋಡಿ ಹೆಂಗೆ ಅಂತ. 5,000 ಇವನಿಗೆ ಇವಾಗ 13 ಇಯರ್ಸು. 5,000 rupees ನಾನು ಖರ್ಚು ಮಾಡ್ಕೋತೀನಿ ಅಂತ ಹೇಳ್ತಾ ಇದ್ದಾನೆ. ಜವಾಬ್ದಾರಿಗಳು ಆ ಥರ. ಇವನು ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿದ್ದಾನೆ, ಆದರೆ ಮ್ಯಾಥ್ಸ್ ಮಾತ್ರ ಡಲ್ಲು. ಈಗಲೂ ಅದನ್ನೇ ಹೇಳಿ ಕಳಿಸಿದ್ರು PTMಲಿ. ಸ್ವಲ್ಪ ರಜದಲ್ಲಿ ಕೂಡ ಅವನಿಗೆ ಮ್ಯಾಥ್ಸ್ ಮಾಡೋಕ್ಕೆ ಹೇಳಿ ಅಂತ. ಬಟ್ ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಏನು ಮಾಡ್ತೀಯೋ? ಮಾಡ್ತೀಯ ಇವಾಗ ಮ್ಯಾಥ್ಸು ಡೈಲಿ ಪ್ರಾಕ್ಟೀಸ್? ರಜದಲ್ಲಿ ಮಾಡ್ತೀನಿ. ಮತ್ತು ಎಲ್ಲದರಲ್ಲೂ 90 ಮೇಲಿರ್ತಾನೆ. ಅದೊಂದ್ರಲ್ಲಿ ಮಾತ್ರ 55 ತೆಗಿತಾನೆ. ಸೊ ಅಲ್ಲೇ ಅರ್ಧ ಮಾರ್ಕ್ಸ್ ಹೋಗ್ಬಿಡುತ್ತೆ. ನೋಡೋಣ ನೆಕ್ಸ್ಟ್ ಹೆಂಗೆ ಇಂಪ್ರೂವ್ ಆಗ್ತಾನೆ. 8th ಸ್ಟ್ಯಾಂಡರ್ಡ್ ಬಂದಿದ್ದಾನೆ ಈ ಸಲ, 7th ಮುಗಿಸಿ ನೋಡೋಣ ಜವಾಬ್ದಾರಿ ಬರುತ್ತಾ
ಮಕ್ಳಿಗೆ ಹೈಸ್ಕೂಲ್ಗೆ ಹೋದ್ಮೇಲೆ ಸ್ವಲ್ಪ ಚೇಂಜ್ ಆಗ್ತಾರೆ ಅಂತಾರಲ್ಲ, ನೋಡೋಣ. ಬಟ್ ನನಗೇನಪ್ಪ ಖುಷಿ ಅಂದರೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ 94% ತೊಗೊಂಡಿದ್ದಾನೆ. ಆ ಒಂದು ಇದಕ್ಕೆ ಕೊಡ್ತಾ ಇರೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೊಡ್ತೀನಿಲ್ಲ. ಅವನೇನು 10,000 rupees ತೊಗೊಂಡು ಏನು ಮಾಡ್ತಾಯಿದ್ದ. ಬಟ್ ನನಗೆ 94% ಕನ್ನಡದಲ್ಲಿ ಬಂದಿದೆ. ಅದೊಂದು ನನಗೆ ಖುಷಿಯಾಗಿ ಕೊಟ್ಟಿದೆ ಅಷ್ಟೇ. ಆ್ಯಕ್ಚುಲಿ ಈ ಸ್ಕೂಲಿಗೆ ಬಂದು 1 ವರ್ಷ ಆಗಿರೋದು. ಸೊ ಹಾಗಾಗಿ ಇಂಪ್ರೂವ್ಮೆಂಟ್ಗೆ ಟೈಮ್ ಕೂಡ ಬೇಕು. ಅವನಿಗೆ ಚೇಂಜ್ ಆಗಿದೆ. ICC ಓದ್ತಿದ್ದ, ಈಗ CBC ಅಲ್ವಾ. ಸೊ ಸಿಲೆಬಸ್ಸೇ ಚೇಂಜ್ ಆದಮೇಲೆ ಅವ್ನಿಗೆ ಸ್ವಲ್ಪ ಟೈಮ್ ಕೊಡಬೇಕಿತ್ತು. 6 ತಿಂಗಳು ಸಿಕ್ಕಾಬಟ್ಟೆ ಕಷ್ಟಪಟ್ಟ. ಬಟ್ ಮಾರ್ಕ್ಸ್ ಎಲ್ಲ ಅವಾಗಲೂ ತೆಗಿತಿದ್ದ. ಬಟ್ ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಸಖತ್ತು ಟೈಮ್ ತೊಗೋತು. ಅಂದರೆ ಈ ಸ್ಕೂಲ್ ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಆಗಿರೋದ್ರಿಂದ ಒಂದು ಹೊಸ ಪೆನ್ ತೊಗೊಂಡೋದ್ರು ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಸೊ ಅದೆಷ್ಟು ತಲೆನೋವಿತ್ತಂದರೆ, ಏನಪ್ಪ ಹಿಂಗೆ ಹಾಕಿದ್ದೀವ. ಕೊನೆಗೆ ಒಂದಿನ ನಮ್ಮ ಹಸ್ಬೆಂಡ್ ನಿದ್ದೆ ಮಾಡೋ ಟೈಮಲ್ಲಿ ಫೋನ್ ಮಾಡಿದಾಗ ನಂಗೆ TC ಕೊಟ್ಬಿಡಿ ದಯವಿಟ್ಟು ಅನ್ನೋ ಥರನೂ ಕೇಳಿದ್ದಾರೆ. ಅಷ್ಟು ಇರಿಟೇಷನ್ ಮಾಡ್ತಾರೆ ಒಂದೇ ಒಂದು ಸಣ್ಣ ಐಟಮ್ ತೊಗೊಂಡೋದ್ರು. ಎಜುಕೇಷನ್ ವೈಸ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಯಾವುದೇ ಫ್ರೀ ಪೀರಿಯಡ್ ಇದ್ದರೂ ಕೂಡ ಬಂದು ಅವ್ರಿಗೆ ಹೇಳ್ಕೊಡ್ತಾರೆ. ಅವ್ರು ಯಾವುದೇ ಡಲ್ ಇದ್ದರೂ ತಲೆ ಏನು ಕೆಡಿಸ್ಕೊಳ್ಳೋ ಅವಶ್ಯಕತೆ, ಯಾವುದೇ ಟ್ಯೂಷನ್ ಕೂಡ ಬೇಕಿಲ್ಲ. ಇವ್ರೇನಾದರೂ ಅಲ್ಲೇ ಕಾನ್ಸಂಟ್ರೇಷನ್ ಮಾಡಿಲ್ಲ ಅಂದರೆ ಕಷ್ಟ. ಮಾಡಿಲ್ಲ ಅಂದರೆ ಹಾಕ್ಲೇಬೇಕಾಗುತ್ತೆ. ಅವ್ರು ಕಂಪ್ಲೇಂಟ್ ಮಾಡ್ತೇನೆ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅನ್ನೋದು ತಪ್ಪು. ಬಟ್ ಅದು ಅವರು ಒಳ್ಳೆಯದಕ್ಕೆ ಹೇಳೋದು. ಒಂದು ಯಾವುದಾನ ಒಂದು ಕಾಸ್ಟ್ಲಿ ಐಟಮ್ ತೊಗೊಂಡೋದ್ರೂ, ಪೆನ್ನು ಎಲ್ಲ ಒಂದೇ. ನೀವು 10 ರೂಪಾಯಿ ತೊಗೊಂಡೋದ್ರೂ ಅದೇ ಪೆನ್ ಬರೆಯೋದು. ಸೊ 5 ರೂಪಾಯಿ ತೊಗೊಂಡೋದ್ರು ಅದೇ ಪೆನ್ನಲ್ಲೇ ಬರೆಯೋಕ್ಕಾಗೋದು. 500 ರೂಪಾಯಿ ಕೊಟ್ಟರು ಅದೇ ಹ್ಯಾಂಡ್ ರೈಟಿಂಗೇ ಬರೋದು. ಸೊ ಅದರಿಂದ ಇವನು ಸ್ವಲ್ಪ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ, ಒಬ್ಬನೇ ಮಗ ಅಂತ ಮುದ್ದಾಗಿ ಸಾಕ್ಬಿಟ್ಟಿದ್ದೀವಿ. ಸೊ ಅದೊಂದು ಏನು ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ. ಅಷ್ಟೇ ಅಲ್ಲ, ನಾಟಿ ತುಂಬ ನಾಟಿ. ಒಂದು ಕಡೆ ಅವ್ನು ಕೂರ್ಸೋದೇ ಕಷ್ಟ. ಇವಾಗ ಹಿಂಗೆ ಕೂತಿದ್ದಾನಲ್ಲ, ಇವನಲ್ಲ ಅದು ನೀವು ನೋಡ್ತಾ ಇರೋದು. ವಿಡಿಯೋಗೋಸ್ಕರ ಹಂಗೆ ಕೂತವನೇನೋ, ಮಾತು ಆಡ್ತಾ ಇಲ್ಲ, ಸಿಕ್ಕಾಬಟ್ಟೆ ಮಾತಾಡ್ತಾನೆ, ಸಿಕ್ಕಾಬಟ್ಟೆ ಹೈಪರ್ ಎಲ್ಲೂ ಒಂದು ಕಡೆ ಇರಲ್ಲ. ಮನೆಯಲ್ಲೇ ಆಗಲಿ, ಸ್ಕೂಲಲ್ಲೇ ಆಗಲಿ, ಸ್ಕೂಲಲ್ಲಿ ಟೀಚರ್ಸೇ ಆಗಲಿ, ಬೇರೆ ಯಾರೇ ಕಂಪ್ಲೇಂಟ್ ಮಾಡಿದ್ರು ಇನ್ಯಾವ ಉದ್ದೇಶಕ್ಕೂ ಕಂಪ್ಲೇಂಟ್ ಮಾಡಲ್ಲ. ಓದಲ್ಲ, ಬರೆಯಲ್ಲ ಅಂತ ಕಂಪ್ಲೇಂಟ್ ಮಾಡಲ್ಲ. ಸುಮ್ಮನೆ ಇರಲ್ಲ ಸರ್ ಇವನು, ತುಂಬ ನಾಟಿ. ಅದೇ ಕಂಪ್ಲೇಂಟ್ ಒಂದು. ಬಟ್ ಇವಾಗಿಂದ ಅಂತಲ್ಲ, ಬಿಗಿನಿಂಗಿಂದನೂ ಕೂಡ ಒಂದು ಅದೇನೆ. ಏನು ಮಾಡೋಕ್ಕಾಗಲ್ಲ ಅದು. ನೋಡೋಣ ಈ ವರ್ಷ ಏನು ಬೆಳೀತಾ ಚೇಂಜ್ ಆಗ್ತಾರೆ ಅಂತ ಅಂತಾರೆ. ನೋಡೋಣ, ಸ್ವಲ್ಪ ಚೇಂಜಸ್ ಕಾಣ್ತಿದೆ. ಸೊ ಇವಾಗ ನೆಕ್ಸ್ಟ್ ಹೈಸ್ಕೂಲು, ಇವಾಗ ಪ್ರಿಮರಿ ಇದ್ದ, ಇವಾಗ ಹೈಸ್ಕೂಲ್ ಇದ್ದಾನೆ. ನೋಡೋಣ, ನೆಕ್ಸ್ಟ್ ಇಯರಿಂದ ಸ್ವಲ್ಪ ಜವಾಬ್ದಾರಿ ಬರ್ಬೋದು. ಯಾರು ಮಕ್ಕಳ ಮೇಲೆ ಪ್ರೆಷರ್ ಹಾಕೋದೇನು ಬೇಡ. ಎಷ್ಟು ತೆಗಿತಾರೋ ತೆಗಿಲಿ, ಖುಷಿ ಪಡೋಣ, ಅದನ್ನೇ ಎನ್ಕರೇಜ್ ಮಾಡಿ. ಏನೋ ಒಂದು ವಿದ್ಯಾಭ್ಯಾಸ ಇದ್ದರೆ ಎಲ್ಲೋ ಒಂದು ಕಡೆ ದುಡ್ಕೊಂಡು ತಿಂತಾರೆ ಅನ್ನೋ ಧೈರ್ಯ ನಮಗೆ. ಯಾಕಂದ್ರೆ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದರೆ ಜೀವನ ಪೂರ್ತಿ ನಾವು ಸಾಕಕ್ಕೆ ಅವ್ರ ಜೊತೆ ಬದುಕಿರಲ್ಲ ಅಲ್ವಾ. ಹಾಗಾಗಿ ಯಾವಾಗ ಏನಾಗುತ್ತೆ ಇವತ್ತಿನ ಜನ್ರೇಷನಲ್ಲಿ ಹೇಳೋಕ್ಕೂ ಆಗಲ್ಲ. ಸೊ ಅವ್ರಿಗೆ ಎಲ್ಲ ರೀತಿ ಗೊತ್ತಿರಬೇಕು. ಸೊ ಅವ್ನು ಲ್ಯಾಂಗ್ವೇಜಸ್ ಒಂದು 5 ಲ್ಯಾಂಗ್ವೇಜಸ್ ಮಾತಾಡ್ತಾನೆ. ಸೊ ಅದೊಂದು ಧೈರ್ಯ ಇದೆ. ಬಟ್ ಎಜುಕೇಷನ್ ಕೂಡ ಆದರೆ ಏನೋ ಅವ್ನು ನೋಡ್ಕೊಂಡ್ರೆ ಸಾಕು, ನಮ್ಮನ್ನೇನು ನೋಡ್ಕೊಳ್ಳೋದು ಬೇಡ ಅನ್ನೋದು ನನ್ನ ಉದ್ದೇಶದಿಂದ ಸ್ವಲ್ಪ ಪ್ರೆಷರ್ ಆಗ್ತಿದ್ದೆ. ಇವಾಗ ಬಿಟ್ಟಿದ್ದೀನಿ, ಅವನೇ ಓದ್ಕೋತಾನೆ. ಇಷ್ಟು ತೆಗಿತಾನಲ್ವಾ, ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟರೆ 100% ನಿಜ ಅವ್ನು ಕೊಡ್ತಾನೆ ಅನ್ನೋದು ನನಗೆ ಗ್ಯಾರಂಟಿ ಇದೆ. ನೋಡೋಣ ಏನಾಗುತ್ತೆ, ಹಣೆ ಬರ ಏನಿರುತ್ತೆ, ದೇವ್ರು ಫಸ್ಟೇ ಬರ್ದು ಕಳಿಸಿರ್ತಾನೆ. ಅದ್ರಲ್ಲಿ ನಮ್ದೇನಿದೆ ಅಲ್ವಾ. ನಮ್ಮ ಕರ್ತವ್ಯ ಏನಪ್ಪ ಅಂದರೆ ಓದಿಸ್ಬೇಕು ಅಷ್ಟೇ. ಓದಿಸ್ತೀವಿ, ಓದಿಸ್ತೀವಿ. ಬಟ್ ನಾವನ್ನ ಓದ್ನಿಲ್ಲ, ಸೊ ನಮ್ಮ ಮಕ್ಕಳನ್ನ ಓದ್ಲಿ ಅಂತ ನಾವು ಆಸೆ ಬಿಡೋದು. ಅವ್ರು ಈಗಿನ ಮಕ್ಳು ನಮ್ಮ ಥರ ಅಲ್ಲ, ಎದ್ರದೆಲ್ಲ ಇಲ್ವೇ ಇಲ್ಲ. ಫಸ್ಟಾಗಿ ನಮಗೆ ತಿರುಗಿಸಿ ಹೇಳ್ತಾರೆ. ನೋಡೋಣ ಹೆಂಗೆ ಬೆಳೀತಾರೆ ಏನೋ. ನನಗೇನಂದರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕಷ್ಟೆ. ನಮ್ಮ ಮೇಲೆ ಅವ್ರು ಡಿಪೆಂಡ್ ಆಗಬಾರ್ದು. ನೆಕ್ಸ್ಟು ನಾವು ಎಷ್ಟೇ ಸಂಪಾದನೆ ಮಾಡಿ ಇಟ್ಟರು, ಆಸ್ತಿ ಏನೇ ಇರಲಿ, ಆದರೆ ಇವ್ರದ್ದು ಅಂತ ಒಂದೇನೋ ಮಾಡ್ಕೊಳ್ಳೋ ರೇಂಜಲ್ಲಿ ಅವ್ರು ಇರಬೇಕು ಅನ್ನೋದು. ನಾನು ಮಾಡ್ಕೋತಾರೆ. ಈಗಿನ ಮಕ್ಕಳೆಲ್ಲ ಅಷ್ಟು ಫಾಸ್ಟ್ ಇದ್ದಾರೆ 100%. ಬಟ್ ಎಲ್ಲರೂ ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅನ್ನೋದು ನನ್ನ ಆಸೆ. ನನ್ನ ಮಗ ಓದ್ತಾ ಇರೋದು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ. ಅಲ್ಲಿ ನೀವು ನಿಮ್ಮ ಮಕ್ಕಳನ್ನ ಬರೀ ಎಜುಕೇಷನ್ ವೈಸ್ ಆದರೆ ಸೇರಿಸಿ, ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಇನ್ನು ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಮಾತ್ರ ಸೇರ್ಸೋಕೆ ಹೋಗ್ಬಿಡಿ. ಅದಕ್ಕೆಲ್ಲ ಅವರು ಎನ್ಕರೇಜ್ ಮಾಡಲ್ಲ. ನೀವು ಓದಿಸ್ಲೇಬೇಕು, ನನ್ನ ಮಗ ಓದ್ತಾನೆ ಅನ್ನೋದಿದ್ರೆ ಆ ಸ್ಕೂಲ್ಗೆ ಹಾಕಿ, ಪಕ್ಕ ಓದ್ತಾರೆ. ಯಾಕಂದರೆ ಅವ್ರು ಅಷ್ಟು ಪ್ರೆಷರ್ ಕೊಡ್ತಾರೆ ಓದೋಕ್ಕೋಸ್ಕರ. ಆಗ್ತಾರೆ, ಪ್ರೆಷರ್ ಕೊಡೋದಕ್ಕಿಂತ ಆಗ್ತಾರೆ ಅವ್ರ ಮೇಲೆ. ಬಟ್ ಬೇರೆ ಆಕ್ಟಿವಿಟೀಸ್ ಇದೆ. ಬಟ್ 90-95% ಮೇಲೆ ಮೇನ್ ಎಜುಕೇಶನ್ ಅವ್ರದ್ದು. ಅದು 5% ಏನು ಏನಪ್ಪಾ ಅಂದ್ರೆ ಏನು ಯೂಸ್ ಇಲ್ಲ. ನಾವು ಆಡೋ ಥರ ಎಲ್ಲ ಆಡ್ಸಲ್ಲ, ಸುಮ್ಮನೆ ನಿಂತಿರ್ತಾರೆ, ನಾವು ಹೋಗಿ ನೋಡಿರ್ತೀವಿ.
ಆ ಥರದ್ದೆಲ್ಲ ಇಲ್ಲ. ಎಕ್ಸ್ಪೆಕ್ಟೇಷನೇ ಇಟ್ಕೋಬೇಡಿ, ಬರೀ ಇವ್ರದ್ದು ಓದೋದು ಅಷ್ಟೇ. ಎಲ್ಲ ಥರನೂ ಇರುತ್ತೆ. ಬಟ್ ಚೆನ್ನಾಗಿದೆ ಎಜುಕೇಷನ್ ಬೇಕಂದರೆ. ಬಟ್ ಆಚೆ ಕಡೆ ನೀವು ಬೇರೆ ಕ್ಲಾಸಸ್ಗೆ ಹಾಕೋಬೋದು. ಬಟ್ ಬೆಳಿಗ್ಗೆ 7:30 ಹೋದರೆ ಬರೋದೇ ಸಂಜೆ 5 ಆಗೋಗುತ್ತೆ. ಅಲ್ಲೂ ಹಾಕೋಕ್ಕಾಗಲ್ಲ ನಾವು ಕ್ಲಾಸ್ಗೆ, ಅವ್ರಿಗೂ ರೆಸ್ಟ್ ಬೇಕು. ಅಂದರೆ ಯೋಚನೆ ಮಾಡಿ ಹಾಕಬೇಕು. ಕೆಲವ್ರಿಗೆ ಎಜುಕೇಷನ್, ಈಗ ಕೆಲವು ಮಕ್ಕಳು ಓದೋದೇ ಇಲ್ಲ ಅಲ್ವಾ ಸ್ವಲ್ಪನೂ, ಅಂಥವ್ರಿಗೆ ಈ ಸ್ಕೂಲ್ ಬೆಟರ್ ಅಂತ ಅನ್ಕೋತೀನಿ ನಾನು. 500 ರೂಪೀಸ್ ದೇವ್ರ ಉಂಡಿಗೆ ಹಾಕ್ತಿದ್ದಾನೆ. ಈ ವಿಡಿಯೋನ ಪೂರ್ತಿ ನೋಡಿರ್ತೀರ ಕೊನೆಯವರೆಗೂ ಅಂದ್ಕೊಂಡು ಒಂದು ಲೈಕ್ ಕೊಡೋದು ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಮೇಲೆ ಯಾವಾಗಲೂ. ಬಾಯ್ ಬಾಯ್. ಬಾಯ್.